ಮುಂಚೆ ತರಕಾರಿಗಳು ಬೆಳೆಯೋರೆ, ಆಮೇಲೆ ರೋಸ್ ಹಾಕಿದ್ರೆ ರೋಸು ಲೇಬರ್ ಪ್ರಾಬ್ಲಮ್ ಆಗಿ ಏನೋ ಹೊಸ ಬೆಳೆಯೋದು ಅಂದ್ಬಿಟ್ಟು ಬೆಂಗಳೂರು ನರ್ಸರಿ ಅವ್ರ ಹತ್ರ ಹೋದೆ. ಕಾಶ್ಮೀರದಿಂದ ಅವರು ಗಿಡ ತರಿಸ್ಕೊಟ್ರು, ಚೆನ್ನಾಗಿ ಬಂತು. ಅವರು ಬಂದು ಪಾಪ ಅವರು ಬಂದು ಹೇಳ್ಕೊಟ್ರು ಹಿಂಗೆ ಮಾಡು ಅಂತ. ಈಗ ನಾನು ನನ್ನ ಅನುಭವದ ಪ್ರಕಾರ ನಾನು ಮಾಡಿದ್ನೆ. ಅಣ್ಣ, ಯಾವ ವೆರೈಟಿ ಸೇಬಿದು? ಇದು ಡ್ಯಾಸರ್ಟ್ ಗೋಲ್ಡು ಜ್ಯೂಸ್ಗೂ ಹೋಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸ್ವೀಟಾಗಿ ಅಣ್ಣ ವೆರೈಟಿಗಿನ್ನ ಚೆನ್ನಾಗಿರುತ್ತೆ ಕಾಯಿ. ಮತ್ತು ಈಲ್ಡ್ ಹೆಂಗೆ ಬರುತ್ತೆ? ಈ ಎರಡು ವೆರೈಟಿಗಳನ್ನ ಗುರ್ಸೋದು ಹೆಂಗೆ? HRM ಏನು ಒಂದು ಸ್ವಲ್ಪ ಉದ್ದು ಬರುತ್ತೆ, ಡ್ಯಾಸರ್ಟ್ ಗೋಲ್ಡು ಇದು ಒಂದು ಸ್ವಲ್ಪ ಗುಂಡು ಬರುತ್ತೆ ಕಾಯಿ. ಇದು 1 ಎಕರೆ ಜಾಗ ಇದೆ, 1 ಎಕರೆ 10 ಗುಂಟೆ ಇದೆ, 10 ಗುಂಟೆ ಮನೆ ಹೋಗಿದೆ. ಇನ್ನೊಂದು ಎಕರೆ ಒಳಗೆ 470 ಗಿಡನ ಹಾಕಿದ್ದೀನಿ. ಇದು ಸಾಲಿಂದ ಸಾಲಕ್ಕೆ 10 ಅಡಿ ಐತೆ, ಗಿಡದಿಂದ ಗಿಡಕ್ಕೂ 10 ಅಡಿ ಗಿಡ. ಕಣ್ಣು ಅವರು ಕಸಿ ಮಾಡಿದ ತಳಕ್ಕೆ ಉಣ್ಬೇಕು, ನಾವು ಮ್ಯಾಕ್ ಉಣ್ಬಾರ್ದು. ಅಣ್ಣ, ನೀವು ಸೇಬಿನ ಗಿಡ ನೆಟ್ರಲ್ಲ, ಆ ಗುಣಿಗೆ ಏನೆಲ್ಲ ಗೊಬ್ಬರ ಹಾಕಿದ್ರಿ? ಅಂದರೆ ಇದು ನಾವು ನ್ಯಾಚುರಲ್ ಬೆಳೆದಿರೋದು. ಈಗ ಬೇರೆಯವರು ಸೇಬಿನ ಹಣ್ಣನ್ನು ಬೆಳೆದವ್ರೆ, ನಿಮ್ಮ ತೋಟಕ್ಕೂ ಅವ್ರ ತೋಟಕ್ಕೂ ಏನಾದರೂ ಸೇಬಿನ ಹಣ್ಣಿನ ರುಚಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಟೇಸ್ಟ್ ಮಾತ್ರ ಸೂಪರಾಗಿದೆ. ಡ್ರಿಪ್ಪಲ್ಲಿ ನೀರಿನ ಜೊತೆ ಏನೇನು ಕೊಡ್ತೀರಿ ನೀವು? ಅಣ್ಣ, ನಿಮ್ಮ ಸುತ್ತಮುತ್ತಿನ ರೈತರು ಏನಂತಾರೆ? ಮಂಡ್ಯದಿಂದ ಬಂದಿದ್ರು, ಇಲ್ಲಿ ಬೆಂಗಳೂರವರು ಜಾಸ್ತಿ ಜನ. ಅಂದಾಜು ಒಂದು 100 ಜನನೇ ಕಿತ್ಕೊಂಡು ಹೋಗ್ಯವ್ರೆ, 100 ಜನಕ್ಕೆ ಮೇಲೆ. ಅಣ್ಣ, ಹಂಗಾದ್ರೆ ಒಂದು ಗಿಡಕ್ಕೆ ಎಷ್ಟು ಬಂದಂಗಾಯ್ತು ಇಳುವರಿ? ನನಗೊಂದು 10 kg ಗಂಟ ಇದಿತ್ತು, ಅದೇ ಒಂದು 5-6 kg, ಇವಕ್ಕೆ ಒಂದು 5-6 kg ಇದು ಬಂದಿದೆ. ಎಷ್ಟು ವರ್ಷದವರೆಗೂ ಬಾಳ್ಬೋದು ಈ ಸೇಬಿನ ಗಿಡಗಳು? ಒಂದು ಗಿಡಕ್ಕೆ ಇಷ್ಟು ಕಾಯಿ ಬಿಟ್ಕೋಬೋದಾ ಒತ್ತೊತ್ತಾಗಿ? ಆವ್ರೇಜ್ ಒಂದು ಕಾಯಿ ಎಷ್ಟು ತೂಗ್ಬೋದು? ಏನಣ್ಣ, ಇಲ್ಲೇ ಒಂದು 3 kg ಇದ್ದಂಗಿದೆ. ಕೊಂಬಿಕೆ ಒಂದು kg ಮ್ಯಾಕ್ಸ್ ಸಿಗ್ತಾವೆ, ಒಂದು ರೆಂಬೆ ಒಳಗೆ 1 kg ಮೇಲೆ. ಅಣ್ಣ, ನೀವು ಮಾರ್ಕೆಟ್ ಹೆಂಗೆ ಮಾಡ್ಕೊತಾ ಇದ್ದೀರಾ ಸೇಬಿನ ಹಣ್ಣಿಂದು? ನನಗೆ ಗೊತ್ತಿರಲಿಲ್ಲ ಇಷ್ಟು ಬರ್ತೈತೆ ಅಂತ. ಚೆನ್ನಾಗಿ ಬಂದೈತೆ. ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳ್ಬಿಟ್ಟು, ನಮ್ಮ ತಂದೆಯವ್ರ ಹೆಸರು ಪಿಳ್ಮುನಿಯಪ್ಪ ಅಂತ. ಇಲ್ತವ್ರೆ, ದೇವನಹಳ್ಳಿ ತಾಲೂಕು. ನೀವು ಮುಂಚೆ ಯಾವ ಬೆಳೆ ಬೆಳೀತಿದ್ರಿ? ಮುಂಚೆ ತರಕಾರಿಗಳು ಬೆಳೆಯೋರೆ, ಆಮೇಲೆ ರೋಸ್ ಹಾಕಿದ್ರೆ ರೋಸು ಲೇಬರ್ ಪ್ರಾಬ್ಲಮ್ ಆಗಿ ಇವಾಗ ಗಿಡ ಅದು ಹೂವು ಕೀಳಕ್ಕೆ ಲೇಬರೇ ಬರ್ತಾಯಿರಲ್ಲ. ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ನಾವು ಯೂಟ್ಯೂಬ್ ನೋಡ್ತಾಯಿದ್ರಿ. ಏನೋ ಹೊಸ ಬೆಳೆಯೋದು ಅಂದ್ಬಿಟ್ಟು ಆಪಲ್ಲು ಬೆಳೆಯೋಕ್ಕೆ ಇದು ಮಾಡಿದ್ರಿ. ಯೂಟ್ಯೂಬ್ ನೋಡ್ಕೊಂಡು ಬೆಂಗಳೂರು ನರ್ಸರಿ ಅವ್ರ ಹತ್ರ ಹೋದೆ. ಕಾಶ್ಮೀರದಿಂದ ಅವರು ಗಿಡ ತರಿಸ್ಕೊಟ್ರು, ಗುಂಡಿ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ಕಾಶ್ಮೀರದಿಂದ ತರಿಸಿ ಅವರು ಅಲ್ಲಿ ಇಟ್ಕೊಂಡು ಒಂದು ತಿಂಗಳಗಟ್ಟಲೆ ಆಮೇಲೆ ನನಗೆ ಕೊಟ್ಟರು. ನಾನು ಡಿಸೆಂಬರು ಉಂಡೆ, ಚೆನ್ನಾಗಿ ಬಂತು. ಅವರು ಬಂದು ಪಾಪ ಅವರು ಬಂದು ಹೇಳ್ಕೊಟ್ರು ಹಿಂಗೆ ಮಾಡು ಅಂತ. ಈಗ ನಾನು ನನ್ನ ಅನುಭವದ ಪ್ರಕಾರ ನಾನು ಮಾಡಿದ್ನೆ. ಕರೆಕ್ಟ್ ಡಿಸೆಂಬರ್ ಟು ಡಿಸೆಂಬರು ಬ್ರೂನಿಂಗ್ ಮಾಡಿದೆ. ಬ್ರೂನಿಂಗ್ ಮಾಡಿ ಒಂದು ತಿಂಗಳಕ್ಕೆಲ್ಲ ಹೂವು ಬಂತು. ಈಗ 4 ತಿಂಗಳಕ್ಕೆಲ್ಲ ಕಾಯಿ ಬಂದಿದೆ. ಈ ಪ್ರೂನಿಂಗ್ ಯಾವ ರೀತಿ ಮಾಡಿದ್ರಿ? ಬ್ರೂನಿಂಗ್ ಅಂದರೆ ಅದೇ ಗಿಡ ಕಟಿಂಗ್ ಮಾಡಿದ್ದು, ಎಲೆ ಎಲ್ಲ ಉತ್ಸಾಕಿ ಒಂದು ಎಲೆ ಇಲ್ದಂಗೆ ಗಿಡ ಕಟಿಂಗ್ ಹಾಕಿದ್ದು. ಸೇಮ್ ದ್ರಾಕ್ಷಿ ಕಟಿಂಗ್ ಹೆಂಗೆ ಹಾಕ್ತೀರಾ ಹಂಗೆ ಲೆಕ್ಕದಾಗ ಹಾಕಿದ್ದು. ಅಂದರೆ ಪೂರ್ತಿ ಕಟ್ ಮಾಡಿಬಿಡ್ತೀರಾ ಹೇಗೆ? ಎಲ್ಲ ಇಲ್ಲ, ಗಿಡ ನೋಡ್ಕೊಂಡು ತುದಿ ಕಟ್ ಮಾಡೋದಷ್ಟು. ನಮ್ಮ ಎದೆ ಮಟ್ಟಕ್ಕೆ ಹೇಳಿದ್ರು ಅವರು, ನಿನ್ನ ಎದೆ ಮಟ್ಟಕ್ಕೆ ಕಟ್ ಮಾಡು ಫಸ್ಟು ಅಂತ. ಅದು ನಾನು ಹಂಗೆ ಮಾಡಿದ್ನೆ. ಈಗ ಗಿಡ ಬೆಳೆಯುತ್ತಲ್ವಾ, ಎಷ್ಟು ಅಡಿಗೆ ನೀವು ಮೊದಲು ಕಟ್ ಮಾಡಿದ್ರಿ? ಫಸ್ಟು ನಾನು ಕಟ್ ಮಾಡಿಲ್ಲ, ನಂಗೆ ಗೊತ್ತಾಗಿಲ್ಲ ಫಸ್ಟು ಹೆಂಗೆ ಕಟ್ ಮಾಡೋದು ಅಂತ ಹೇಳ್ಬೋದಿಲ್ಲ. ಆಮೇಲೆ ಬಂದಾಗ ಹೇಳಿದ್ರು, ಈ ಒಡ್ಸಿರೋದು ಒಳಗಡೆ ಇರೋದನ್ನೆಲ್ಲ ಕಟ್ ಮಾಡಿದ್ದೆ. ಒಂದು ಕಿತ ಬುಡಕ್ಕೆ ಕಟ್ ಮಾಡಿದ್ದೆ, ತೆಳು ಮಾಡಿದ್ದೆ. ಎಷ್ಟು ಅಡಿ ಬಿಟ್ಟು ಕಟ್ ಮಾಡಿದ್ರಿ? ಫುಲ್ ಬುಡಕ್ಕೆ ಅಂದರೆ ಅಲ್ಲಿ ರೆಂಬೆ ಬಂದಿರ್ತೈತಲ್ಲ ಅಲ್ಲಿ ಕಟ್ ಮಾಡಿದ್ದೆ. ಕಸಿ ಕಟ್ಟಿರ್ತಾರಲ್ಲ, ಆ ಮಾರ್ಕ್ಗಿಂತ ಕೆಳಗೆ ಚಿಗುರನ್ನೆಲ್ಲ ಕಟ್ ಮಾಡ್ತಿದ್ರಾ? ಹಾಂ, ಅದು ತೆಗಿತಾ ಇರ್ತೀವಿ, ಅವಾಗ ತೆಗಿತಾ ಇರ್ಬೇಕು. ಅದು ಬರ್ತೈತೆ. ಏನು ಬರುತ್ತೆ? ಅದೇ ಏನು ಬರುತ್ತೆ? ಅದೇ ಕೆಳಗಡೆ ಇದು ಕಸಿ ಮಾಡಿರ್ತಾರಲ್ಲ, ಅದರಿಂದ ಕೆಳಕ್ಕೆ ಈ ಕಂತ್ರಿ ಗಿಡ ಮಾಡಿರ್ತಾರೆ ಅವರು, ಅದು ಬರ್ತಾ ಇರ್ತದೆ. ಆ ಗಿಡ ಬಂದರೆ ಸುಮ್ಮನೆ ಗಿಡ ಡೆವಲಪ್ ಆಗಲ್ಲ, ಅದನ್ನ ಕಟ್ ಮಾಡ್ತಾ ಇರ್ಬೇಕು. ಅಣ್ಣ, ಯಾವ ವೆರೈಟಿ ಸೇಬಿದು? HRM. ಓ, HRM. ಓಕೆ, HRM ಮತ್ತು ಇನ್ನೂ ಯಾವ್ಯಾವ ವೆರೈಟಿ ಹಾಕಿದ್ರಿ? ಡ್ಯಾಸರ್ಟ್ ಗೋಲ್ಡ್ ಅಂತ. ಈ HRM ಅಥವಾ ಅಣ್ಣ ಮತ್ತು ಡಾರ್ಸೆಟ್ ಗೋಲ್ಡನ್ಗೂ ಏನು ವ್ಯತ್ಯಾಸ? ಅದು ಡ್ಯಾಸರ್ಟ್ ಗೋಲ್ಡು ಕಲರ್ ಹಸ್ರಿಗೆ ಬರ್ತದೆ, ಇದು HRM ಕೆಂಪು ರೆಡ್ ಕಲರ್ ಬರ್ತದೆ. ಅಣ್ಣ, ನೀವು ತಿಂದಿದ್ದೀರಲ್ಲ ಡಾರ್ಸೆಟ್ ಗೋಲ್ಡನ್ ರುಚಿ ಬಗ್ಗೆ ಸ್ವಲ್ಪ ಗ್ರಾಹಕರಿಗೆ ತಿಳಿಸಿ ಹೇಳಿ. ಇದು ಡ್ಯಾಸರ್ಟ್ ಗೋಲ್ಡು ಜ್ಯೂಸ್ಗೂ ಹೋಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸ್ವೀಟಾಗಿ ಅಣ್ಣ ವೆರೈಟಿಗಿನ್ನ ಚೆನ್ನಾಗಿರುತ್ತೆ ಕಾಯಿ. ಮತ್ತು ಈಲ್ಡ್ ಹೆಂಗೆ ಬರುತ್ತೆ? ಈಲ್ಡು ಅದಕ್ಕಿಂತ ಕಮ್ಮಿ, ಅಂದರೆ ಇದು ಡ್ಯಾಸರ್ಟ್ ಗೋಲ್ಡು ಒಂದು ಸ್ವಲ್ಪ ಕಮ್ಮಿ ಈಲ್ಡ್ ಬರುತ್ತೆ, ಅಣ್ಣ ವೆರೈಟಿಗೆ ಈಲ್ಡ್ ಜಾಸ್ತಿ.
ಇದು ಇದು HRMN ಅಂತ ಹೇಳ್ಬಿಟ್ಟು ಈ ಗಿಡದಾಗ ಕಾಯಿ ಕಚ್ಚಬೇಕಂದ್ರೆ ನಾವು ಈ ಡಾರ್ಕ್ ಸೈಡ್ ಗೋಲ್ಡ್ ಅನ್ನೋ ಗಿಡನ ಹಾಕಿದ್ದೀರಿ. ಇದು ಸ್ಪರ್ಶಕ್ಕೆ 10 ಗಿಡಕ್ಕೆ ಒಂದು ಗಿಡ ಹಾಕ್ಬೇಕು ಅಂತ ಹೇಳಿದರು. ಇದು 430 ಗಿಡ HRMN ಹಾಕಿದ್ದೀನಿ. ಡಾರ್ಕ್ ಸೈಡ್ ಗೋಲ್ಡ್ 40 ಗಿಡ ಏನೋ. ಈ ಎರಡು ವೆರೈಟಿಗಳನ್ನ ಗುರ್ಸೋದಂಗೆ? ಕಾಯಿ HRMN ಕೆಂಪು ಕಾಣಿಸ್ತದೆ, ಡಾರ್ಕ್ ಸೈಡ್ ಗೋಲ್ಡು ಹಸಿರು ಗ್ರೀನ್ ಕಲರ್ ಇರುತ್ತೆ. ತೋರಿಸಿ ನೋಡೋಣ. ಇದು ಡಾರ್ಕ್ ಸೈಡ್ ಗೋಲ್ಡು, ಇದು HRMN. ಶೇಪ್ ಹೆಂಗಿರುತ್ತೆ? HRMN ಒಂದು ಸ್ವಲ್ಪ ಉದ್ದು ಬರುತ್ತೆ. ಡಾರ್ಕ್ ಸೈಡ್ ಗೋಲ್ಡು ಇದು ಒಂದು ಸ್ವಲ್ಪ ಗುಂಡು ಬರುತ್ತೆ, ಕಾಯಿ ಗುಂಡಿಗೆ ಬರುತ್ತಾ? ಇದು 1 ಎಕರೆ ಜಾಗ ಇದೆ. 1 ಎಕರೆ 10 ಗುಂಟೆ ಇದೆ. 10 ಗುಂಟೆ ಮನೆ ಹೋಗಿದೆ. ಇನ್ನೊಂದು ಎಕರೆ ಒಳಗೆ 470 ಗಿಡ ಹಾಕಿದ್ದೀನಿ. ಅಥವಾ 420 ಗಿಡ ಡಾರ್ಕ್ ಸೈಡ್ ಇದು HRMN ಐತೆ. ಇನ್ನು 40 ಗಿಡ ಡಾರ್ಕ್ ಸೈಡ್ ಗೋಲ್ಡ್ ಐತೆ. ಎಷ್ಟು ಸ್ಪೇಸಿಂಗ್ ಕೊಟ್ಟಿದ್ದೀರಾ? 10 ಸಾಲ ಐತೆ. 10 ಗಿಡ ನೆಟ್ಟಿದ್ದೀರಿ ಒಂದೊಂದು. ಇದು ಸಾಲಿಂದ ಸಾಲಕ್ಕೆ 10 ಅಡಿ ಐತೆ. ಗಿಡದಿಂದ ಗಿಡಕ್ಕೂ 10 ಅಡಿ ಗಿಡ ಐತೆ. ಅಣ್ಣ, ಈಗ ನೀವು ಸೇಬಿನ ಬೆಳೆ ಹಾಕೋದಕ್ಕಿಂತ ಮುಂಚೆ ಭೂಮಿ ಸಿದ್ಧತೆನ ಯಾವ ರೀತಿ ಮಾಡ್ಕೊಂಡ್ರಿ ಅನ್ನೋದನ್ನು ತಿಳಿಸ್ತೀರಾ? ನಾವು ಈ ಗಿಡದಿಂದ ಗಿಡಕ್ಕೆ 10 ಅಡಿ ಮಾರ್ಕ್ ಮಾಡ್ಕೊಂಡೆ. ಮೊದಲು ಮಾರ್ಕ್ ಮಾಡಿ ಆಮೇಲೆ JCB ಕರ್ಕೊಂಬಂದು JCB ತೊಡಿಸಿ ಒಂದು ಕಿತ್ತ ಮಣ್ಣು ಎತ್ತಾಕ್ಸಿ 2ನೇ ಕಿತ್ತ ಲೂಸ್ ಮಾಡಿಸಿ ಅದಕ್ಕೆ ಗೊಬ್ಬರ, ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ಮುಚ್ಚಿ ಒಂದು ನೀರಿಕ್ಕಿದೆ 1 ತಿಂಗಳು. ಆಮೇಲೆ ನಾರು ಬಂದು 1 ತಿಂಗಳಕ್ಕೆ ನಾರು ತಂದು ಉಣಿ. ಯಾವ ತಿಂಗಳಲ್ಲಿ? ಡಿಸೆಂಬರ್ ತಿಂಗಳು. ಅಂದರೆ ನೀವು ಉಳಿಸಿದ್ದೆಲ್ಲ ನವಂಬರ್ ತಿಂಗಳಿಗೆಲ್ಲ ರೆಡಿ ಮಾಡಿಕ್ಕಿದೆ, ಗುಣಿ ಮಾಡಿ. ನಾವು ಡಿಸೆಂಬರ್ ತಿಂಗಳಿಗೆ ಗಿಡ ತಂದು ಅದ್ರಕ್ಕೆ ಚೆನ್ನಾಗಿ ಮಣ್ಣೆಲ್ಲ ಕೂತ್ಕೊಂಡಿತ್ತು. ಅದ್ರಾಗೆ ಅಂದರೆ ಗುಣಿನೂ ಇರಬಾರ್ದು, ಮಟ್ಟವಾಗಿರಬೇಕು ಭೂಮಿ. ನಾವು ಗುಣಿ ಮಾಡಿಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ಕಣ್ಣು ಹಾಕಿರ್ತಾರಲ್ಲ ಅದೆಲ್ಲ ಮುಚ್ಕೊಂಬಿಡ್ತೈತೆ ಮಣ್ಣಕ್ಕೆ, ಗಿಡಕ್ಕೆ. ಗಿಡ ನ್ಯಾಯ ಬರೋಲ್ಲ ಕಣ್ಣು ಮುಚ್ಕೊಂಬಿಟ್ರೆ. ಗಿಡದಿಂದ ಕಣ್ಣು ಅವರು ಕಸಿ ಮಾಡಿದ ತಳಕ್ಕೆ ಉಣ್ಬೇಕು, ನಾವು ಮ್ಯಾಕ್ ಉಣ್ಬಾರ್ದು ನೋಡ್ಕೊಂಡು ಇದು ಮಾಡ್ಬೇಕು. ಅಣ್ಣ, ನೀವು ಸೇಬಿನ ಗಿಡ ನೆಟ್ರಲ್ಲ, ಆ ಗುಣಿಗೆ ಏನೆಲ್ಲ ಗೊಬ್ಬರ ಹಾಕಿದ್ರಿ? ನಾವು ಗುಣಿ ತೋಟದಾಗ 2 ಮಕ್ಕಳಿಗೆ ಗೊಬ್ಬರ ಹಾಕಿದ್ರೆ ಅದು ಮಣ್ಣು ಎಲ್ಲ ಮಿಕ್ಸ್ ಮಾಡಿಸಿ JCB ಒಳಗೆ ಎಲ್ಲ ಮಣ್ಣು ಮಿಕ್ಸ್ ಮಾಡಿಸಿ ಹಂಗೆ ಮುಚ್ಚಿದೆ. ಓಕೆ. JCBಯಲ್ಲಿ ಮಣ್ಣು ಮುಚ್ಚಿದ್ರಾ? ಮತ್ತು ಗೊಬ್ಬರ ಏನೆಲ್ಲ ಕೊಟ್ರಿ? ಗೊಬ್ಬರ ಅದು ತಿಪ್ಪೆ ಗೊಬ್ಬರ ಅಷ್ಟೇ ಹಾಕಿದ್ದು. ನಾನು ಗೊಬ್ಬರ ಅಂತ ತಿಪ್ಪೆ ಗೊಬ್ಬರನೇ ಹಾಕಿದ್ದು, ಇನ್ನೇನು ಬೇರೆ ಏನು ಹಾಕಿಲ್ಲ. ಆಮೇಲೆ ಬ್ರೂನಿಂಗ್ ಮಾಡೋದಾಗ 1 ವರ್ಷ ಆದಮೇಲೆ ಇಂಡಿ ಲಾಗೋಡ್ ಹಾಕಿದ್ದೀನಿ ಅಷ್ಟೇ. ಓಕೆ ಅಣ್ಣ, ಈಗ ನಾವು ನಿಮ್ಮ ತೋಟದ ಸೇಬಿನ ಹಣ್ಣನ್ನೇ ಯಾಕೆ ತಿನ್ನಬೇಕು ಅಂದರೆ ಇದು ನಾವು ನ್ಯಾಚುರಲ್ ಬೆಳೆದಿರೋದು. ಗೊಬ್ಬರ ಇದು ಈ ಗೊಬ್ಬರಗಳೆಲ್ಲ ಆಗಿಲ್ಲ, ಲಾಗೋಡ್ಗಳೆಲ್ಲ ಹಾಕಿಲ್ಲ. ಅಣ್ಣ, ಲಾಗೋಡ್ ಹಾಕ್ದಿರಾ ಅಂತಂದರೆ? ಲಾಗೋಡ್ ಹಾಕ್ದಿರ ಬರೀ ಆರ್ಗ್ಯಾನಿಕ್ಕಾಗಿ ಗೊಬ್ಬರ, ದನ ಗೊಬ್ಬರ, ಕಟ್ಟಿಗೆ ಗೊಬ್ಬರ ಹಾಕಿ ಹಿಂಡಿ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಹಾಕಿರೋದಷ್ಟೇ. ಈಗ ಔಷಧಿಗಳು ಅಷ್ಟೇ, ನಾವೇನು ಅಂತ ಸ್ಪ್ರೇ ಮಾಡೇ ಇಲ್ಲ. ಕಾಯಿ ಬಂದಾಗಿಂದ ಸ್ಪ್ರೇನೇ ಮಾಡಿಲ್ಲ. ಅಣ್ಣ, ಈಗ ಕಾಯಿಗಳು ಇಷ್ಟು ದಪ್ಪ ಬಂದವಲ್ವಾ, ಏನು ಕಾರಣ ಇರ್ಬೋದು ಇಷ್ಟು ಚೆನ್ನಾಗಿ ಬರೋದಕ್ಕೆ? ಆರ್ಗ್ಯಾನಿಕ್ ಅದೇ ಹಿಂಡಿ ಲಾಗೋಡ್ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿರೋದಕ್ಕೆ ಚೆನ್ನಾಗಿ ಬಂದೈತೆ. ಈಗ ಬೇರೆಯವರು ಸೇಬಿನ ಹಣ್ಣನ್ನು ಬೆಳೆದವ್ರೆ, ನಿಮ್ಮ ತೋಟಕ್ಕೂ ಅವ್ರ ತೋಟಕ್ಕೂ ಏನಾದರೂ ಸೇಬಿನ ಹಣ್ಣಿನ ರುಚಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಟೇಸ್ಟ್ ಮಾತ್ರ ಸೂಪರಾಗಿದೆ, ಹುಳಿನೂ ಇಲ್ಲ, ಸ್ವೀಟಾಗಿದೆ. ತಿನ್ನೋಕೆ ಹುಳಿ ನಾವು ಅಂಗಡಿಯಾಗ ತಗೊಂಡ್ರೆ ಒಳ್ಳೆ ಸ್ಪಂಜ್ ಇದ್ದಂಗೆ ಇರ್ತೈತೆ. ಇಲ್ಲಿ ರಸಭರಿತ ಮಾವಿನ ಹಣ್ಣು ಥರ ರಸಭರಿತವಾಗಿ ಸ್ವೀಟಾಗೈತೆ. ಆ್ಯಪಲ್ ಗಿಡಗಳಿಗೆ ನೀರಾವರಿ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದೀರಣ್ಣ? ಸರ್, ಡ್ರಿಪ್ ಇರಿಗೇಷನ್ ಮಾಡಿದ್ದೀರಿ. ದಿನ ಬಿಟ್ಟು ದಿನ 2 ಅವರ್ ಬಿಡ್ತೀರಿ. ಡ್ರಿಪ್ಪಲ್ಲಿ ನೀರಿನ ಜೊತೆ ಏನೇನು ಕೊಡ್ತೀರಿ ನೀವು? ಡ್ರಿಪ್ಪಲ್ಲಿ ಸದ್ಯಕ್ಕೆ ಏನು ಕೊಡ್ತಾಯಿಲ್ಲ. ಮಾಮೂಲಿ ಇದ್ರಾಗೆ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದಕ್ಕಿಂತ ಇದು ಮಾಡಿರೋದಕ್ಕೆ ಡ್ರಿಪ್ಪಲ್ಲಿ ಏನು ಕೊಡೋಲ್ಲ. ಯೂಶ್ವಲಿ ನೀರನ್ನು ಬೆಳಗ್ಗೆ ಕೊಡ್ತೀರಾ, ಸಾಯಂಕಾಲ ಕೊಡ್ತೀರಾ? ಈವ್ನಿಂಗ್ ನೈಟ್ ಹೊತ್ತು ನಮ್ಗೆ ಶಿಫ್ಟ್ ಕರೆಂಟ್ಗಳು ನೈಟ್ ಮಾತ್ರ ಬಿಡ್ತೀರಿ ಅಷ್ಟೇ. ಓಕೆ. ಬರೋ ನೀರು ನಿಮಗೆ ಸಾಕಾಗುತ್ತಾ? ಸಾಕಷ್ಟಿದೆ, ಆದರೆ 2 ಅವರ್ ಕೊಡ್ತೀರಷ್ಟೇ ನೀರು, ದಿನ ಬಿಡ್ತೀನಿ. ನೀರಿದೆಯಲ್ವಾ, ಉಪ್ಪು ನೀರಾ ಅಥವಾ ಸಿಹಿ ನೀರಾ? ಸಿಹಿನೀರು. ಎಷ್ಟು ಅಡಿಲಿದೆ ಬೋರ್ ನಿಮ್ಮದು? ನಮ್ಮದು 580 ಅಡಿ ಒಳಗೆ ನೀರು. ಟೇಸ್ಟ್ ಚೆನ್ನಾಗಿದೆ? ಟೇಸ್ಟ್ ಚೆನ್ನಾಗಿದೆ. ಕುಡಿಯೋಕೆ ನೀವು ಯಾವ ನೀರು ಬಳಸ್ತೀರಾ? ನಾವು ಇದೇ ನೀರೇ ಕುಡಿಯೋಕ್ಕೂ ಇದೇ ನೀರೇ ಬಳಸೋದು ನಾವು. ಫಿಲ್ಟರ್ ಮಾಡ್ತೀರಾ? ಮನೇಲಿ ಫಿಲ್ಟರ್ ಇದೆ, ಮಾಮೂಲಿ ಫಿಲ್ಟರ್ ಮಾಡಿ. ಅಣ್ಣ, ನಮ್ಮ ಕಡೆ ಒಂದು ಸಂಪ್ರದಾಯ ಇದೆ. ಅದೇನೆಂದರೆ, ನೆಂಟರಿಷ್ಟರು ಮನೆಗೆ ಬಂದಾಗ ತಮ್ಮ ತೋಟದಲ್ಲಿ ಬೆಳೆದಿರೋದನ್ನೇ ಅವ್ರಿಗೆ ತಿನ್ನೋದಕ್ಕೆ ಕೊಡುವಂಥದ್ದು. ನೀವು ಆ ರೀತಿ ನೆಂಟರು ಬಂದಾಗ ಸೇಬನ್ನು ಕೊಟ್ಟಿದ್ದೀರಾ ತಿನ್ನೋದಕ್ಕೆ? ಕೊಡ್ತೀವಿ. ಅಪ್ಪಲ್ಲ ಬಂದವರೆಲ್ಲ ತಗೊಂಡು ಹೋಗೇ ಹೋಗ್ತಾರೆ. ನೆಂಟರು ಬಂದರೆ ಸಾಮಾನ್ಯ ಮನೆಗೆ ಬಂದರೆ ತಗೊಂತಾರೆ, ನಮ್ಮ ಕಡೆ ಕೊಡು, ಇದು ಕೊಡು ಅಂತಾರೆ.
ಎಲ್ಲ ನೆಂಟರುಗಳಿಗೆಲ್ಲ ಕೊಟ್ಟಿದ್ದೀನಿ. ಈ ಪೂಜೆಗಳಿಗೆಲ್ಲ ಪೂಜೆಗಳಿಗೂ ಅಷ್ಟೇ ತಗೊಂಡೋಗ್ಯಾರೆ, ಪೂಜೆಗಳಿಗೂ ತಗೊಂಡೋಗ್ಯಾರೆ. ತಿನ್ನೋಕ್ಕೂ ಬಂದವರೆಲ್ಲ 5 kg ಕೊಡು, ನಂಗೆ 10 kg ಕೊಡು ಅಂತ ಹೇಳ್ಬಿಟ್ಟು ತಗೊಂಡೋಗ್ಯಾರೆ. ಅಣ್ಣ, ನಿಮ್ಮ ಸುತ್ತಮುತ್ತಿನ ರೈತರು ಏನಂತಾರೆ ನಿಮ್ಮ ಸೇಬಿನ ತೋಟ ನೋಡಿ? ಎಲ್ಲರೂ ಬಂದವರೆಲ್ಲ ನಿಮ್ಮ ಖುಷಿ ನಮ್ಗೆ ಖುಷಿ ಆಗ್ತೈತೆ, ನಿಮ್ಗೆ ಖುಷಿ ಆಗಲ್ಲ ಅಂತ ಕೇಳ್ತಾರೆ. ನಾವು ಯಾವಾಗೂ ತೋಟದಾಗಿದ್ದು ಏನು ಖುಷಿ ನಾವು ಮಾಡಿ, ಅವ್ರು ಪಾಪ ಬಂದವರೆಲ್ಲ ಖುಷಿ ಪಟ್ಕೊಂಡು ಹೋಗ್ತಾರೆ. ನಮ್ಗೆ ಖುಷಿ ಆಯ್ತಣ್ಣ ನೋಡಿ, ನಿಮ್ಮ ತೋಟ ನೋಡಿ ಫುಲ್ ಖುಷಿ ಆಯಿತು ಅಂತ. ಅಣ್ಣ, ಯಾವ್ಯಾವ ಕಡೆಯಿಂದ ಬಂದಿದ್ದಾರೆ? ಮಂಡ್ಯದಿಂದ ಬಂದಿದ್ರು. ಇಲ್ಲಿ ಬೆಂಗಳೂರವರು ಜಾಸ್ತಿ ಜನ, ಇದು ಕಡೆ ದೇವನಹಳ್ಳಿ ಕಡೆಯವರು ಬಂದಿದ್ದೆ. ಓ ಸರಿ. ಹಂಗಾದರೆ ಅಣ್ಣ, ಈ ಸೇಬು ಕೊಯ್ಲು ಶುರುವಾದಾಗಿನಿಂದ ಎಷ್ಟು ಜನ ಬಂದು ಇಲ್ಲೇ ತಗೊಂಡೋಗಿದ್ದಾರೆ? ಅಂದಾಜು ಒಂದು 100 ಜನನೇ ಕಿತ್ಕೊಂಡು ಹೋಗ್ಯವ್ರೆ. 100 ಜನಕ್ಕೆ ಮೇಲೆ ಹೇಳ್ಬೇಕಂದ್ರೆ 100 ಜನಕ್ಕೆ ಮೇಲೇ ಬಂದು ತೋಟ ನೋಡ್ಕೊಂಡು ನಂಗೆ ಕಣ 5 kg ಕೊಡು, 10 kg ಕೊಡು, 2 kg ಕೊಡು, 3 kg ಕೊಡು ಅಂತ ಹೇಳ್ಬಿಟ್ಟು ತಗೊಂಡು ಹೋಗಿ. ಸರಿ ಸರಿ ಅಣ್ಣ, ಹಂಗಾದ್ರೆ ಒಂದು ಗಿಡಕ್ಕೆ ಎಷ್ಟು ಬಂದಂಗಾಯ್ತು ಇಳುವರಿ? ನನಗೊಂದು 10 kg ಗಂಟ ಇದಿತ್ತು. ಅದೇ ಒಂದು 5-6 kg, ಇವಕ್ಕೆ ಒಂದು 5-6 kg ಇದು ಬಂದಿದೆ. ಅಂದಾಜು ಎಷ್ಟು ಇಳುವರಿ ಬರ್ಬೋದು ಓವರಾಲ್ ಒಂದು 2.5 ಟನ್ ಬರ್ಬೋದು ಅನಿಸುತ್ತೆ. ಓಕೆ ಓಕೆ. ಈಗ ಒಂದು ಗಿಡಕ್ಕೆ 5 kg ಅಂದ್ರೂ ಟೋಟಲ್ಲು 2350 kg ಲೆಕ್ಕ. ಅಲ್ಲಿಗೆ 1 kg ಸೇಬು ಎಷ್ಟು ರೇಟು? ಕೆಜಿ 150 ರೂಪಾಯಿ ಹಿಂಗೆ ಕೊಡ್ತಾ ಇದ್ದೀವಿ ನಾವು. ಸರಿ ಅಣ್ಣ, ನಿಮಗೆ ಖರ್ಚೆಲ್ಲ ಕಳೆದು ಎಷ್ಟು ಉಳಿಬೋದು ಕೊನೆಗೆ? ಖರ್ಚೆಲ್ಲ ಕಳೆದು ಒಂದು 1.5 ಲಕ್ಷ ಉಳಿತದೆ ಅನಿಸ್ತದೆ. ಓಕೆ. ಒಂದೇ ಗಿತ ಬರಲ್ಲ, ಅದು ಬಂದಿದ್ದು ನಾವು ಜಮಾಕ್ಯಮಕ್ಕೆ ಅಷ್ಟು ಮಾಡಿರೋ ಇದಕ್ಕೆ. ಅಣ್ಣ, ನೀವು ಈಗ ಬೆಂಗಳೂರಿಗೆ ಹತ್ರ ಇದ್ದೀರಾ, ನಿಮಗೆ 1.5 ಲಕ್ಷ ಈ ಥರ ಇನ್ಕಮ್ ಅಂದರೆ ಪರವಾಗಿಲ್ವಾ? ನಿಮ್ಗೆ ವರ್ಕೌಟ್ ಆಗುತ್ತಾ? ಪರವಾಗಿಲ್ಲ ಅಂದರೆ ಇನ್ನೇನು ಮಾಡೋ, ಲೇಬರ್ ಪ್ರಾಬ್ಲಮ್ ಆಗಿ ಬೇರೆ ಬೆಳೆ ಮಾಡೋಕೆ ಹೋದ್ರೂ ಲಾಸೇ. ಲೇಬರ್ ಸಿಕ್ಕಲ್ಲ, ಟೈಮ್ ಸರಿ ಮಾಡಬೇಕು. ಅದು ಟೈಮ್ ಸರಿ ಮಾಡಿಲ್ಲ ಅಂದರೆ ಅದು ಲಾಸ್ ಆಗುತ್ತೆ. ಇದಾದರೆ ನಾವೇ ಮಾಡ್ಕೊಬೋದು ಅಂದ್ಬಿಟ್ಟು ನಾವೇ ಇನ್ನೇನು ಲೇಬರ್ ನಿಕ್ಕಂಡು ಮಾಡಲ್ಲ, ಇದಾದ್ರೆ ನಾವೇ ಮಾಡ್ಕೊಂತೀವಿ. ಓಕೆ. ಇದರಿಂದ ನಿಮ್ಮ ಟೈಮ್ ಏನು ವೇಸ್ಟ್ ಆಗಲ್ವಾ? ಏನಿಲ್ಲ, ನಾವು ಫ್ರೀ ಇದ್ದು ಬೇರೆ ಟೈಮ್ ಐತೆ. ನಾನು ಬೇರೆ ವಾಟರ್ ಸಪ್ಲೈ ಮಾಡ್ಕೊಂಡಿದ್ದೀನಿ, ಟ್ಯಾಕ್ಟ್ರಿಗಳು ಇಲ್ಲ ಲೇವಿಟ್ ಒಳಗೆ ನೀರು ಹೊಡಿತೀನಿ. ಯಾವ ಒಂದು ಟೈಮ್ ಸಿಗ್ದ ಬಂದು ಇಲ್ಲೇ ಕೆಲಸ ಮಾಡ್ಕೊಂಡು ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಎಷ್ಟು ವರ್ಷದವರೆಗೂ ಬಾಳ್ಬೋದು ಈ ಸೇಬಿನ ಗಿಡಗಳು? ನನಗೂ ನಾವು ಫಸ್ಟ್ ಹಾಕಿರೋದು 40-50 ವರ್ಷದ ಗಿಡ ಐತೆ ಅಂತಾರೆ. ನಮಗೂ ಅನುಭವ ಇಲ್ಲ, ನೋಡೋಣ ನಮ್ಮ ಮುಂದೆ ದೇವ್ರು ಏನು ಮಾಡ್ಯಾನೋ ಅದನ್ನು. ಓಕೆ. ಒಂದು ಗಿಡಕ್ಕೆ ಇಷ್ಟು ಕಾಯಿ ಬಿಟ್ಕೊಬೋದಾ ಒತ್ತೊತ್ತಾಗಿ? ಅಂದರೆ ನಮಗೂ ಫಸ್ಟ್ ಗೊತ್ತಾಗಿಲ್ಲ, ಯಾರು ಹೇಳಿಲ್ಲ. ಈ ಕಾಯಿ ಜಾಸ್ತಿ ಬಿಟ್ಟಿರೋದು ಒಂದೊಂದು ತಿನ್ನಿಂಗ್ ಮಾಡಬೇಕಾಯ್ತು. ನಾವು ನಮ್ಮ ಕೈ ಬರಿಲ್ಲ ಕೀಳಕ್ಕೆ, ಎಲ್ಲ ಬಂದಷ್ಟು ಬಿಟ್ಬಿಟ್ಟಿದ್ದೀರಿ. ಅಂದರೆ ಸೈಜು ಒಂದು ಸ್ವಲ್ಪ ಓವರ್ ಸೈಜ್ ಬಂದವೆ, ಆದ್ರೂ ಒಂದು ಸ್ವಲ್ಪ ಸಣ್ಣ ಅನಿಸ್ತೈತೆ ಒಂದೊಂದು. ಆವ್ರೇಜ್ ಒಂದು ಕಾಯಿ ಎಷ್ಟು ತೂಗ್ಬೋದು? ಆವ್ರೇಜ್ ಒಂದು 200-250 ಗ್ರಾಮ್ ಗಂಟೆ ಬರ್ತವೆ. ನಿಮ್ಮ ಕೈಲಿ ಇದೆಯಲ್ಲ ಅದು? ಇದು ಎಲ್ಲ ಕಮ್ಮಿ 50-60 ಗ್ರಾಮ್ ಬರ್ತೈತೆ ಅಷ್ಟೇ. ಗಿಡದಾಗಿರೋದು ಒಂದು 200 ಗ್ರಾಮ್ 250 ಗ್ರಾಮ್ ಗಂಟೆ ಬಂದೈತೆ. ಅಲ್ಲಿದೆಯಲ್ಲ ದೊಡ್ಡದು, ಅದು? ಈ ಕಾಯಿ 200 ಗ್ರಾಮ್ ಬರುತ್ತೇನೆ. ಈ ಕಾಯಿ 200 ಗ್ರಾಮ್, ಇವೆಲ್ಲ 200 ಗ್ರಾಮ್ ಬರ್ತವೆ. ಇವೆಲ್ಲ 150 ಗ್ರಾಮು, ಇದು 200-250 ಗ್ರಾಮ್ ಬರ್ತೈತೆ ನೋಡ್ರಿ. ಇದು ಏನಣ್ಣ, ಇಲ್ಲೇ ಒಂದು 3 kg ಇದ್ದಂಗಿದೆ. ಇದೆ ಅಣ್ಣ ಅಲ್ವಾ? ಅದೇ ಕೊಂಬಿಕೆ ಒಂದು kg ಮ್ಯಾಗ ಸಿಗ್ತಾವೆ. ಒಂದು ರೆಂಬೆ ಒಳಗೆ 1 kg ಮೇಲೆ. ಈಗ ನಾವು ಆಲ್ಮೋಸ್ಟ್ ಎಲ್ಲ ಕಿತ್ಬಿಟ್ಟಿದ್ದೀರಿ. ಇವಾಗ ಇರೋವು ಇನ್ನು ನೋಡಿರಿ. ಅಣ್ಣ, ನೀವು ಮಾರ್ಕೆಟ್ ಹೆಂಗೆ ಮಾಡ್ಕೊತಾ ಇದ್ದೀರಾ ಸೇಬಿನ ಹಣ್ಣಿಂದು? ಮಾರ್ಕೆಟ್ ಅದೇ ಬಂದು ಇಲ್ಲೇ ತಗೊಂಡೋಗ್ತಾವ್ರೆ. ನಾವೆಲ್ಲೂ ಮಾರ್ಕೆಟ್ ಕಿತ್ಕೊಂಡು ಮಾರ್ಕೆಟ್ಗೆ ಹೋಗಿಲ್ಲ. ಬಂದು ಇಲ್ಲೇ ಬೇಗ ಆದ್ರೆ ಬಂದು 5 kg 10 kg ಕೊಡು ಅಂತ ಕಿತ್ಕೊಂಡು ಹೋಗ್ತಾರೆ. ಕಿತ್ಕೊಂಡು ಕಾಸು ಕೊಟ್ಬಿಟ್ಟು ಹೋಗ್ತಾರೆ. ಇದು ಕಾಯಿ ಉದುರುತ್ತಲ್ಲ, ಏನು ಕಾರಣ? ಇದು ಬಿಸಿ ಓವರ್ ಬಿಸಿಯಾಗಿ ಕಾಯಿ ಒಳಗೆ ಬಿಸಿ ನೀರಿನ ಅಂಶ ಇದಾಗಿ ಇದಾಗ್ತೈತೆ. ಆದರೂ ಇಳುವರಿ ಪರವಾಗಿಲ್ಲ ಅಲ್ವಾ? ಇಳುವರಿ ಪರವಾಗಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಓವರ್ ಇಳುವರಿ ಬಂದೈತೆ. ನನಗೆ ಗೊತ್ತಿರಲಿಲ್ಲ ಇಷ್ಟು ಬರ್ತೈತೆ ಅಂತ. ಚೆನ್ನಾಗಿ ಬಂದೈತೆ ಇಳುವರಿ, ಮಾತ್ರ ಸೂಪರ್ ಬಂದು. ಹಾಯ್, ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್. ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಕೃಷಿಯೇತರ ವಿಷಯಗಳು, ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ, ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ನನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ಇದರಲ್ಲಿ
ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು. ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ, ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ. ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ. ಧನ್ಯವಾದಗಳು.